ಎಲ್ಲರಿಗೂ ನಮಸ್ಕಾರ. ನಾವು ತರಗತಿಯಲ್ಲಿ ಆಂಧ್ರ ಪ್ರದೇಶ ರಚನೆಯ ಬಗ್ಗೆ ಅಂದರೆ ಬ್ರಿಟಿಷ್ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಯಾವ ರೀತಿ ವಿಭಾಗವಾಗಿತ್ತು ಮತ್ತು ಹೈದರಾಬಾದ್ ಸಂಸ್ಥಾನ ಯಾವ ರೀತಿಯಾದಂತಹ ಸ್ವತಂತ್ರವಾದಂಥ ಆಳ್ವಿಕೆಯನ್ನು ನಡೆಸ್ತಾ ಇತ್ತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಮತ್ತು ಅದೇ ರೀತಿ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಅಂದರೆ ಆಪರೇಷನ್ ಪೋಲೋ ಮಾಡುವುದರ ಮೂಲಕ ಯಾವ ರೀತಿಯಲ್ಲಿ ಅದನ್ನು ಭಾರತದ ಒಂದು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಯಿತು ಅಂತ ನಾವು ನೋಡಿದ್ವಿ. ಈ ತರಗತಿಯಲ್ಲಿ ನಾವು ಆಂಧ್ರ ಪ್ರದೇಶ ರಚನೆಗೂ ಮುನ್ನ ನಡೆದಂತಹ ಸಭೆಗಳ ಬಗ್ಗೆ ನೋಡೋಣ. ಅಂದರೆ ಒಂದನೇದಾಗಿ ನಾಗಪುರ ಅಧಿವೇಶನ, ಇದು ಒಂದು ಪ್ರಮುಖವಾದಂತಹ ಅಧಿವೇಶನವಾಗಿರುತ್ತೆ. ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸುಮಾರು 35 ವರ್ಷಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇರುತ್ತೆ. ಈ ಹೋರಾಟ ದೇಶಾದ್ಯಂತ ಹರಡಿ ಸಂಘಟಿತವಾಗಬೇಕಾದರೆ ಭಾರತದ ಪ್ರಾಂತ್ಯಗಳನ್ನು ಭಾಷಾನ್ವಯವಾಗಿ ವಿಭಜಿಸಿದರೆ ಮಾತ್ರ ಸಾಧ್ಯ. ಯಾಕಂದರೆ ಆಯಾ ಭಾಷೆಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲು ಸುಲಭವಾಗ್ತಾ ಇರುತ್ತೆ. ಇಲ್ಲದಿದ್ದರೆ ಬೇರೊಂದು ಭಾಷೆಯಲ್ಲಿ ಪ್ರಚಾರ ಮಾಡಿದರೆ ಅಲ್ಲಿನ ಜನತೆಗೆ ಪಸರಿಸುವುದು ಅಥವಾ ಅದು ಹಬ್ಬಿಸಲಿಕ್ಕೆ ಕಷ್ಟವಾಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರುತ್ತೆ. ಹಾಗಾಗಿ ಭಾಷಾನ್ವಯವಾಗಿ ಯಾವ ಯಾವ ಪ್ರಾಂತ್ಯಗಳನ್ನು ರಚಿಸಬೇಕೆಂಬ ವಿಷಯವನ್ನು ಅಖಿಲ ಭಾರತ ತಳಹದಿಯ ಮೇಲೆ ಚರ್ಚಿಸಬೇಕಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಅದಕ್ಕಾಗಿಯೇ ಕ್ರಿಸ್ತಶಕ 1920 ಡಿಸೆಂಬರ್ ತಿಂಗಳಲ್ಲಿ ನಾಗಪುರದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಜರುಗಿಸಲಾಗುತ್ತೆ. ನೋಡಿ, ಈ ಅಧಿವೇಶನದಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳ ಪ್ರತಿನಿಧಿಗಳು, ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿಧಿಗಳು ಭಾಗವಹಿಸಿ ತಮ್ಮ ಭಾಷೆಯ ನೆಲಗಟ್ಟಿನ ಆಧಾರದ ಮೇಲೆ ತಮ್ಮ ತಮ್ಮ ರಾಜ್ಯಗಳು ನಿರ್ಮಾಣವಾಗಬೇಕೆಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ಹಾಗಾಗಿಯೇ ಈ ನಾಗಪುರದ 25ನೆಯ ಮಹಾ ಅಧಿವೇಶನದಲ್ಲಿ ಗಾಂಧೀಜಿ, ಕೇಳ್ಕರ್ ಮೊದಲಾದ ಹಲವಾರು ನಾಯಕರು ಕಾಂಗ್ರೆಸ್ಸಿನ ಕಾರ್ಯ ಮತ್ತು ಆಡಳಿತಕ್ಕಾಗಿ ಭಾಷಾನ್ವಯವಾಗಿ 21 ಪ್ರದೇಶಗಳಲ್ಲಿ ಭಾರತವನ್ನು ವಿಭಾಗಿಸಲಾಗುತ್ತೆ. ಕಾಂಗ್ರೆಸ್ ಪ್ರಾಂತ್ಯಗಳ ವಿಂಗಡಣೆ ಮಾಡಲಾದ ಗಡಿ ನಿರ್ಣಯ ಪ್ರಶ್ನೆ ಸ್ವಾಭಾವಿಕವಾಗಿಯೇ ಆ ಸಂದರ್ಭದಲ್ಲಿ ಉದ್ಭವವಾಗುತ್ತೆ. ಬಳ್ಳಾರಿ ಜಿಲ್ಲೆಯ ಪ್ರಶ್ನೆಯ ಬಗ್ಗೆ ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ಮಧ್ಯೆ ಒಂದು ವಿವಾದ ಉಂಟಾಗುತ್ತೆ. ಅಂದರೆ ಬಳ್ಳಾರಿ ಆಂಧ್ರಕ್ಕೆ ಸೇರಬೇಕು ಅಥವಾ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ವಿವಾದವನ್ನು ಉಂಟಾಗುತ್ತೆ. ನೋಡಿ, ವಾಸ್ತವಿಕವಾಗಿ ಬಳ್ಳಾರಿಯಲ್ಲಿ ಕನ್ನಡವನ್ನು ಮಾತನಾಡುವಂತಹ ಜನರು ಇದ್ದರೂ ಸಹ ಆಂಧ್ರ ಏನು ಮಾಡುತ್ತೆ ಅಂದರೆ ಅದು ತನಗೆ ಸೇರಿದಂತಹ ಪ್ರದೇಶ ಅಂತ ಒಂದು ವಿವಾದ ಉಂಟಾಗುತ್ತೆ. ಈ ಮಧ್ಯೆ ಏನಾಗುತ್ತೆ ಅಂದರೆ 1925ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ಆಂಧ್ರ ವಿಶ್ವವಿದ್ಯಾನಿಲಯಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತೆ. ಆದರೆ ಕರ್ನಾಟಕದ ಕನ್ನಡಿಗರು ತೀವ್ರವಾಗಿ ವಿರೋಧಿಸಿದ್ದರಿಂದ ಈ ನಿರ್ಣಯವನ್ನು ಅಂದಿನ ಮದ್ರಾಸ್ ಪ್ರಾಂತ್ಯದ ಶಾಸನ ಸಭೆ 1928ರಲ್ಲಿ ರದ್ದು ಮಾಡಲಾಗುತ್ತೆ. ಆದರೂ ಸಹ ಆಂಧ್ರದ ಜನತೆ ಆಂಧ್ರ ಮತ್ತು ಕರ್ನಾಟಕ ಪ್ರತ್ಯೇಕ ರಾಜ್ಯಗಳ ರಚನೆಯನ್ನು ಭಾಷಾನ್ವಯ ಪ್ರಕಾರ ಕೈಗೊಳ್ಳಬೇಕೆಂದು ಒತ್ತಾಯವನ್ನು ಮಾಡ್ತಾರೆ. ಇದು ನಾಗಪುರ ಅಧಿವೇಶನದಲ್ಲಿ ನಡೆದಂತಹ ಘಟನಾವಣೆಗಳು. ಇನ್ನು ನಂತರದಲ್ಲಿ ನೆಹರು ಸಮಿತಿ. ನೋಡಿ, 1928ರಲ್ಲಿ ಒಂದು ಸಮಿತಿಯನ್ನು ನೆಹರು ನೇತೃತ್ವದಲ್ಲಿ ರಚನೆ ಮಾಡಲಾಗುತ್ತೆ. ಅದನ್ನು ನೆಹರು ಸಮಿತಿ ಅಂತ ಕರೀತಾರೆ. 1928 ಮೇ 19ರಂದು ಡಾಕ್ಟರ್ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಪುನರ್ರಚನೆಯನ್ನು ಮಾಡುವುದಕ್ಕಾಗಿ ಬಾಂಬೆಯಲ್ಲಿ ಒಂದು ಸರ್ವಪಕ್ಷ ಸಭೆಯನ್ನು ಕರೆಯಲಾಗುತ್ತೆ. ಈ ಒಂದು ಸಭೆಯಲ್ಲಿ ಡಾಕ್ಟರ್ ಅನಿ ಬೆಸೆಂಟ್, ಪಂಡಿತ್ ಮೋತಿಲಾಲ್ ನೆಹರು, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀ ವಿಜಯ ರಾಘವಾಚಾರ್ಯ, ಬೋಸ್ ಕೇಳ್ಕರ್, MR ಜಯಕರ್, ಪಂಡಿತ ನೆಹರು, ಮೌಲಾನಾ ಶೌಕತ್ ಅಲಿ ನಾರಿಮನ್ ಮೊದಲಾದವರು ಭಾಗವಹಿಸಿರ್ತಾರೆ. ಡಾಕ್ಟರ್ ಅನಿ ಬೆಸೆಂಟ್ ಒಂದು ನಿರ್ಣಯವನ್ನು ಸಭೆಯ ಮುಂದಿಟ್ಟು ಪಾಸನ್ನು ಮಾಡ್ತಾರೆ. ಅದು ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ 9 ಜನ ಸದಸ್ಯರಿರುವ ಸಮಿತಿಯನ್ನು ನೇಮಕ ಮಾಡುತ್ತೆ. ನೋಡಿ, ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಒಂದು ನೆಹರು ಸಮಿತಿ ಅಧ್ಯಕ್ಷತೆ ಯಾರಾಗಿರ್ತಾರೆ ಅಂದರೆ ಮೋತಿಲಾಲ್ ನೆಹರೂರವರು, ಮತ್ತು ಇದರಲ್ಲಿ 9 ಜನ ಸದಸ್ಯರನ್ನು ಒಳಗೊಂಡಂತಹ ಸಮಿತಿಯಾಗಿ ಕಂಡುಬರುತ್ತೆ. ನೋಡಿ, ಇಲ್ಲಿ ಅಧ್ಯಕ್ಷರು ಮೋತಿಲಾಲ್ ನೆಹರೂರವರಾದರೆ ಇನ್ನು ಉಳಿದ 9 ಸದಸ್ಯರು ಯಾರಾಗಿದ್ದರು ಅಂದರೆ ಒಂದನೇದಾಗಿ ಸರ್ ತೇಜ್ ಬಹದ್ದೂರ್ ಸಪ್ರು, ಎರಡನೇದಾಗಿ ಸರ್ ಅಲಿ ಇಮಾಮ್, ಮೂರನೇ ಸದಸ್ಯರಾಗಿ RG ಪ್ರಧಾನ್, ನಾಲ್ಕನೇದು ಖುರೇಶಿ, 5 ಸುಭಾಷ್ ಚಂದ್ರ ಬೋಸ್, 6 ಮಾಧವರಾವ್ ಆಣೆ, 7ನೇದು MM ಜಯಕರ್,
8 NM ಜೋಶಿ ಮತ್ತು ಕೊನೆಯದಾಗಿ ಸರ್ದಾರ್ ಮಂಗಳ್ ಸಿಂಗ್ ಒಳಗೊಂಡಂತಹ ಸಮಿತಿ ರಚನೆಯಾಗುತ್ತೆ. ಈ ಸಮಿತಿಯು ಭಾಷಾನ್ವಯ ಪ್ರಾಂತೀಯ ವಿಂಗಡಣೆಯ ವರದಿಯನ್ನು ನೀಡಬೇಕು ಅಂತ ಹೇಳಲಾಗಿರುತ್ತೆ. ಹೀಗಾಗಿ ಈ ಸಮಿತಿಯು 25 ಬಾರಿ ಸಭೆಯನ್ನು ಸೇರುತ್ತೆ. ಬೇರೆ ಬೇರೆ ಸಂಖ್ಯೆ ಅಥವಾ ಬೇರೆ ಬೇರೆ ಸಂಸ್ಥೆಗಳ ಅಭಿಪ್ರಾಯವನ್ನು ಪಡೆದು ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ ನಿರ್ಣಯಗಳನ್ನು ಪಡೆದು ಒಂದು ವರದಿಯನ್ನು ತಯಾರಿಸಿ ಬಿಡುಗಡೆಯನ್ನು ಮಾಡುತ್ತೆ. ನೋಡಿ, ಈ ವರದಿಯು ಇಡೀ ಭಾರತಕ್ಕೆ ಭಾಷಾವಾರು ಪ್ರಾಂತ್ಯ ರಚನೆಯ ಅವಶ್ಯಕತೆಯನ್ನು ಪ್ರಸ್ತಾಪಿಸುತ್ತೆ. ಈ ವರದಿಯ ಆಂಧ್ರ ಮತ್ತು ಕರ್ನಾಟಕ ಪ್ರಾಂತ್ಯಗಳ ರಚನೆ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿರುತ್ತೆ. ಕರ್ನಾಟಕ ಪ್ರಾಂತ್ಯ ರಚನೆಯ ಬಗ್ಗೆ ಒಲವು ತೋರಿದರೂ ಸಹ ಆಂಧ್ರ ಮತ್ತು ಕರ್ನಾಟಕ ಗಡಿ ವಿವಾದಗಳಿಂದ ಕರ್ನಾಟಕ ಮತ್ತು ಆಂಧ್ರ ಪ್ರಾಂತ್ಯ ಮಧ್ಯೆ ರಚನೆಯನ್ನು ಒಪ್ಪಿಕೊಳ್ಳಲಾಗದು ಎಂದು ತಿಳಿಸಲಾಗುತ್ತೆ. ಬಟ್ ಈ ಮಧ್ಯೆ 1935ರ ಭಾರತ ಸರ್ಕಾರದ ಕಾಯ್ದೆಯಂತೆ ಸಿಂಧೂ ಮತ್ತು ಒರಿಸ್ಸಾ ರಾಜ್ಯಗಳು ಪ್ರತ್ಯೇಕ ರಾಜ್ಯಗಳಾಗಿ ಭಾಷಾನ್ವಯ ಪ್ರಕಾರ ರಚನೆ ಆಗುತ್ತೆ. ಈ ಪ್ರಾಂತ್ಯ ರಚನೆಗಳು ಆಂಧ್ರ ಮತ್ತು ಕರ್ನಾಟಕ ಏಕೀಕರಣಕ್ಕೆ ಒಂದು ಸ್ಫೂರ್ತಿಯಾಗಿ ಚಳುವಳಿಯನ್ನು ಮತ್ತಷ್ಟು ದ್ವಿಗುಣಗೊಳಿಸಲಿಕ್ಕೆ ಆರಂಭಿಸುತ್ತೆ. ಅಷ್ಟೇ ಅಲ್ಲದೆ ಆಂಧ್ರದ ತೆಲುಗಿನವರ ಮತ್ತು ಕನ್ನಡಿಗರು ಕಾಂಗ್ರೆಸ್ ವರಿಷ್ಠರನ್ನು ಕಂಡು ತಮ್ಮ ಏಕೀಕರಣದ ಬಗ್ಗೆ ಒಂದು ದೃಢವಾದಂತಹ ನಿಲುವನ್ನು ವ್ಯಕ್ತಪಡಿಸ್ತಾರೆ. 1948ರಲ್ಲಿ ಪಂಡಿತ್ ನೆಹರು ಪಾರ್ಲಿಮೆಂಟಿನಲ್ಲಿ ಆಂಧ್ರ ಮತ್ತು ಕರ್ನಾಟಕ ಪ್ರಾಂತ್ಯಗಳ ಪ್ರಾಂತ್ಯ ರಚನೆ ಸುಲಭವಾದುದು, ಆದರೆ ಕರ್ನಾಟಕ ಪ್ರಾಂತ್ಯ ರಚನೆಗಿಂತ ಆಂಧ್ರ ರಾಜ್ಯ ರಚನೆ ಸುಲಭವಾದುದೆಂದು ಹೇಳಿಕೆಯನ್ನು ನೀಡ್ತಾರೆ. ಇದರಿಂದ ಆಂಧ್ರ ಪ್ರಾಂತ್ಯ ಜನತೆಗೆ ಸ್ಫೂರ್ತಿಯ ಸೆಲೆಯಾಗುತ್ತೆ. ಭಾಷಾವಾರು ಪ್ರಾಂತ್ಯ ರಚನೆಯ ತತ್ವವನ್ನು ಅಂಗೀಕರಿಸಿದ್ದು ಸಂತೋಷದ ವಿಷಯವಾಗಿಯೂ ಸಹ ಕಂಡುಬರುತ್ತೆ. ಆದರೆ ಈ ತತ್ವವನ್ನು ಕಾರ್ಯರೂಪಕ್ಕಿಳಿಸುವಾಗ ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ತಾರತಮ್ಯ ದೃಷ್ಟಿಯನ್ನಿಟ್ಟಿದ್ದು ತೀರಾ ಒಂದು ದುರಂತಕರವಾದಂತಹ ಮತ್ತು ವಿಷಾದಕರವಾದಂತಹ ವಿಷಯವಾಗಿ ಇದು ಕಂಡುಬರುತ್ತೆ. ನೋಡಿ, ಆಂಧ್ರ ಜನತೆಯ ಒತ್ತಾಯದ ಮೇರೆಗೆ ಆಂಧ್ರ ಪ್ರಾಂತ್ಯ ರಚನೆಯ ಬಗ್ಗೆ ಆಸ್ತಿ ವಿಭಜನಾ ಸಮಿತಿಯನ್ನು ನೇಮಿಸಲಾಗುತ್ತೆ. ಈ ಸಮಿತಿಯು ತನ್ನ ವರದಿಯಲ್ಲಿ ಕ್ರಿಸ್ತಶಕ 1950 ಜನವರಿ 4ರಂದು ಪ್ರಕಟಿಸುತ್ತೆ. ಈ ಸಮಿತಿಯ ಪ್ರಕಾರ 1 ವಿಶಾಖಪಟ್ಟಣ, 2ನೇದಾಗಿ ಪೂರ್ವ ಗೋದಾವರಿ, 3ನೇದಾಗಿ ಪಶ್ಚಿಮ ಗೋದಾವರಿ, 4ನೇದಾಗಿ ಕೃಷ್ಣ, 5ನೇದಾಗಿ ಗುಂಟೂರು, 6ನೇದಾಗಿ ನೆಲ್ಲೂರು, 7ನೇದು ಚಿತ್ತೂರು, ಕಡಪ, ಕರ್ನೂಲು, ಅನಂತಪುರ, ಬಳ್ಳಾರಿ ಜಿಲ್ಲೆಯ ತಾಲೂಕುಗಳಾದ ಆದವಾನಿ, ಆಲೂರು ಮತ್ತು ರಾಯದುರ್ಗಗಳ ಸೇರಬೇಕೆಂದು ತಿಳಿಸಲಾಗುತ್ತೆ. ಹೀಗೆ ಆಸ್ತಿ ವಿಭಜನಾ ಸಮಿತಿಯು ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ನಂತರ ಬಳ್ಳಾರಿ ಜಿಲ್ಲೆಯ ಉಳಿದ 6 ತಾಲೂಕುಗಳನ್ನು ಸಂಡೂರು ಸಂಸ್ಥಾನ, ಮದ್ರಾಸ್ ಪ್ರಾಂತ್ಯದಲ್ಲಿ ಉಳಿಯಬೇಕೆಂದು ಒಂದು ಸ್ಪಷ್ಟವನ್ನು ಪಡಿಸಲಾಗುತ್ತೆ. ಈ ರೀತಿಯಲ್ಲಿ ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ನೆಹರು ಸಮಿತಿ ರಚನೆಯಾಗುವುದರ ಮೂಲಕ ಪ್ರಾಂತ್ಯ ಅಂದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ತನ್ನ ವರದಿಯನ್ನು ಅದು ನೀಡುತ್ತೆ. ಇದಿಷ್ಟರಲ್ಲಿ ನೆಕ್ಸ್ಟ್ ನಿಮಗೆ ಮತ್ತೆ ಈ ಒಂದು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ಮತ್ತೆ ಇನ್ನೂ ಅನೇಕ ಸಮಿತಿಗಳು ರಚನೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಂತರ ದಾರ್ ಸಮಿತಿಯಾಗಿರ್ಬೋದು, JVP ಸಮಿತಿಯಾಗಿರ್ಬೋದು, ಈ ರೀತಿಯಾದಂತಹ ಸಮಿತಿಗಳು ರಚನೆ ಆಗುತ್ತೆ. ಇವುಗಳ ಬಗ್ಗೆ ನಂತರದ ಕ್ಲಾಸಲ್ಲಿ ನಾವು ನೋಡೋಣ. ಈಗ ಇಲ್ಲಿಯವರೆಗೆ ಇರಲಿ ಇದು.